ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ರೆಸಿಪಿ ಮಾಡುವಂತಿದ್ದೇನೆ. ಮ್ಯಾಂಗೋ ಮುಸ್ಸಿ ಮಾಡ್ತಿದ್ದೇವೆ. ಈಗ ಮ್ಯಾಂಗೋ ಸೀಸನ್ ಅಲ್ಲ, ಸೊ ಅದಕ್ಕೋಸ್ಕರ ನಾವೊಂದು ಮ್ಯಾಂಗೋ ಮುಸ್ಸಿ ಅಂತ ಒಂದು ಮಾಡ್ತಿದ್ದೇವೆ. ಸೊ ಬನ್ನಿ, ಹೇಗೆ ಆಗ್ತದೆ ಅಂತ ಗೊತ್ತಿಲ್ಲ, ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ರೆಸಿಪಿ ಕುಕ್ಕಿಂಗ್ ಎಲ್ಲ ಇನ್ನು ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೇನೆ. ಸೊ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ಅಂದರೆ ಬಾದಾಮ್ ಮ್ಯಾಂಗೋ, ಅದರದ್ದು ಪಲ್ಪ್ ತಗೋಬೇಕು, ಕಂಡೆನ್ಸ್ಡ್ ಮಿಲ್ಕ್ ಬೇಕಿತ್ತು, ಆ್ಯಂಡ್ 1 ವಿಪ್ಪಿಂಗ್ ಕ್ರೀಮ್ ಬೇಕಿತ್ತು, ಶುಗರ್ ಸ್ವಲ್ಪ, ನಟ್ಸ್ ಬೇಕಿತ್ತು. ಸೊ ಮೊದಲಿಗೆ ಮ್ಯಾಂಗೋ ಎಲ್ಲ ವಾಶ್ ಮಾಡಿ ಪಲ್ಪ್ನ ಸಪ್ರೇಟಾಗಿ ತೆಗೆದ್ವಿ. ಸಕ್ಕರೆ ಹಾಕಿದ್ವಿ ಸ್ವಲ್ಪ. ಬಾದಾಮ್ ಹಾಕ್ಬೋದು, ದ್ರಾಕ್ಷಿ ಹಾಕ್ಬೋದು, ಒಣ ದ್ರಾಕ್ಷಿ ಅಥವಾ ವಾಲ್ನಟ್ ರೋಸ್ಟ್ ಮಾಡಿಬಿಟ್ಟು ಹಾಕ್ಬೋದು. ಜೊತೆಗೆ ಈ ಕಡೆ ವಿಪ್ಪಿಂಗ್ ಕ್ರೀಮ್ನ ನೀಟಾಗಿ ಸ್ಟರ್ ಮಾಡಿ ಸೊ ಒಂದು ಸೊಲ್ಯೂಷನ್ ಪ್ರಿಪೇರ್ ಮಾಡ್ಕೊಂಡ್ವಿ. ಜೊತೆಗೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ ಚೆನ್ನಾಗಿ ಅದನ್ನು ಪ್ಯೂರಿಯಾಗಿ ರೆಡಿ ಮಾಡ್ಕೊಂಡ್ವಿ. ಇವೆರಡನ್ನೂ ಆ್ಯಡ್ ಮಾಡಿದ್ವಿ 1 by 1. ಸೊ ಒಂದು ಯೂನಿಫಾರ್ಮಾಗಿ ಎರಡನ್ನೂ ಮಿಕ್ಸ್ ಆದಮೇಲೆ ಒಂದು ಸೊಲ್ಯೂಷನ್ ಪ್ರಿಪೇರ್ ಆಯಿತು. ಇಟ್ ಈಸ್ ಲೈಕ್ ಸೆಮಿ ಸಾಲಿಡ್ ಥರ ಇತ್ತು. ಜೊತೆಗೆ ನಾವೇನು ಮಾಡಿದ್ವಿ ಅಂತ ಹೇಳಿದರೆ, ಕಲರ್ ಬರಲಿಕ್ಕೆ ಕೇಸರ್ ಹಾಕಿದ್ವಿ. ಸೊ ಮತ್ತೆ ಸ್ವಲ್ಪ ಮ್ಯಾಂಗೋ ಪಲ್ಪ್ನ ಸ್ಮಾಲ್ ಕ್ಯೂಬಿಕಲ್ ಶೇಪಲ್ಲಿ ಮಾಡ್ಕೊಂಡು ರೆಡಿ ಇಟ್ಕೊಂಡಿದ್ವಿ. ಸೊ ಗ್ಲಾಸ್ ಜಾರ್ ತಂದು ಕೆಳಗಡೆಗೆ ಗ್ಲಾಸ್ ಜಾರಿಗೆ ಮೊದಲು ಮ್ಯಾಂಗೋ ಪಲ್ಪ್ ಹಾಕಿದ್ವಿ, ಕೇಸರ್ ಹಾಕಿದ್ವಿ, ಮತ್ತು ಈ ಪ್ರಿಪ್ರೇಷನ್ ಮೋಸಿಗೆ ಪ್ರಿಪ್ರೇಷನ್ ಬೇಕಿತ್ತಲ್ಲ ಅದನ್ನು ಸ್ವಲ್ಪ ಹಾಕಿ ಲೇಯರ್ ಬೈ ಲೇಯರ್ ಆ್ಯಡ್ ಮಾಡ್ತಾ ಹೋದ್ವಿ. ಇದನ್ನು ನಾವು 2 hours ಫ್ರಿಜ್ಜಲ್ಲಿಟ್ಟು ಆಮೇಲೆ ಡಿನ್ನರ್ ಅಥವಾ ಲಂಚ್ ಆದಮೇಲೆ ಸರ್ವ್ ಮಾಡಿ.
ವೆರಿ ವೆರಿ ನೈಸ್. ಎವ್ರಿಬಡಿ ಎಂಜಾಯ್ಡ್. ಸೊ ಥ್ಯಾಂಕ್ ಯು. ಪ್ರೀತಿ ಬೇಕಾ?